ಕಲರ್ಸ್ ಕನ್ನಡ ಖ್ಯಾತಿಯ ಜಗ್ಗಿ ಮಾಸ್ಟರ್ ಅವರ ನೇತೃತ್ವದಲ್ಲಿ ಜಗ್ಗಿ ಕ್ರಿಕೆಟ್ ಲೀಗ್ ಪಂದ್ಯಾವಳಿಗಳು ಜೂನ್ 4, 5, 6 ರಂದು ಮೈಸೂರು ರಸ್ತೆಯ ಕಂಬಿಪುರದ ರಾಮ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಲಿದೆ. ತಂಡಕ್ಕೆ 40,000 ರೂಪಾಯಿ, ಎರಡನೇ ರನ್ನರ್ಪ 30,000 ರೂಪಾಯಿ ಹಾಗೂ ಮೂರನೇ ರನ್ನರ್ಪ 20,000 ರೂಪಾಯಿ ನಗದು ದೊರೆಯಲಿದೆ. ಈ ಜಗ್ಗಿ ಕ್ರಿಕೆಟ್ ಲೀಗ್ಗೆ ಕನ್ನಡ ಸಿನಿ ತಾರೆಯರು, ಕಿರು ತಾರೆಯ ನಟ ನಟಿಯರು ಹಾಗೂ ಪೋಷಕ ನಟ ನಟಿಯರು ಭಾಗವಹಿಸಿ ಆಟಗಾರರನ್ನು ಉರಿದುಂಬಿಸಲಿದ್ದಾರೆ. ಆರಂಭಿಕ ಹಂತದ ಮೊದಲನೇ ದಿನದ ಆವೃತ್ತಿ ಸುವರ್ಣ ಈ ಬಾರಿ ಎಸೆತಕ್ಕಂಥ ಚೆಂಡು ಕವರ್ತ ಸೀಮಾರಿಗೆ ಹಂಚಿನಲ್ಲಿ ಒಂದರ ಬದಲಿಗೆ ಎರಡು ಓಟಗಳ ಪೂರೈಕೆ ಆಗ್ತಾ ಇದೆ. ಈ ಬಾರಿ ಎಸೆತಕ್ಕಂಥ ಚೆಂಡು ಪೂರ್ಣಾಂತರವಾಗಿ ಬಿದ್ದಿತ್ತು. ರನ್ಔಟ್ ಕಾಲ್ ಫೇರ್ ಮೇಡಮ್. ನಮ್ಮ ಜಗ್ಗಿ ಮಾಸ್ಟ್ರು ತುಂಬ JCL ಅಂತ ಕ್ರಿಕೆಟ್ ಲೀಗ್ ನಡೆಸ್ತಾ ಇದ್ದಾರೆ. ಎಲ್ಲ ಕೊರಿಯೋಗ್ರಾಫರ್ಸ್ನ ಸೇರಿಸಿ, ಡ್ಯಾನ್ಸರ್ಸ್ನೆಲ್ಲ ಸೇರಿಸಿ ತುಂಬ ಥ್ಯಾಂಕ್ಸ್. ಯಾಕಂದರೆ ಈ ಥರ ಅವಾಗವಾಗ ಒಂದೊಂದು ಮ್ಯಾಚ್ ನಡೀತಾ ಇದ್ದರೆ ನಮಗೂ ಒಂದು ವಾರ್ಮ್ ಅಪ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಂದು ಅದ್ಭುತವಾಗಿ ಒಂದು ಒಳ್ಳೆ ಗ್ರೌಂಡಲ್ಲಿ ಒಂದು ಏನು ಹೇಳ್ತೀರಾ, ಈ ಥರ ಒಂದು ಪಿಚ್ಚು ಅದು ನೋಡೋಕ್ಕೆ ತುಂಬ ಸ್ಟ್ಯಾಂಡರ್ಡಾಗಿ ನ್ಯಾಷನಲ್ ಇದ್ರ ಥರ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ನಾವು ಯಾರೂ ಈ ಥರ ಮಾಡಿರಲಿಲ್ಲ. ಈ ಥರ ಗ್ರೌಂಡ್ಸಲ್ಲಿ ಈ ಥರ ಇದರಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ. ನಮ್ಮ ಜಗ್ಗಿ ಮಾಸ್ಟ್ರು ಟ್ರೈ ಮಾಡಿದ್ದಾರೆ ಈ ಥರ ಗ್ರೌಂಡಲ್ಲಿ ಆಡ್ಸೋದಕ್ಕೆ. ಪಾಪ ನಿಜ ಹೇಳ್ಬೇಕಾದ್ರೆ ಭಾಳ ಆರ್ಗನೈಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಆರ್ಗನೈಸಿಂಗ್ ಮಾಡೋದು ನಾವು ಈಸಿ ಅಂದ್ಕೊಂಡ್ಬಿಡ್ತೀವಿ. ಒಂದು ಆರ್ಗನೈಸಿಂಗ್ ಮಾಡೋದನ್ನ ಇಷ್ಟು ಟೀಮ್ನ ಸೇರಿಸ್ಬೇಕು, ಆಮೇಲೆ ಒಬ್ಬೊಬ್ಬರು ಮಾತುಗಳ್ನ ಕೇಳಬೇಕು, ಎಲ್ಲನೂ ಅವರು ಅದನ್ನು ತೊಗೊಂಡು ಮೈಂಡಲ್ಲಿ ತೊಗೊಂಡು ಎಲ್ಲರಿಗೂ ಸಮಾಧಾನ ಆಗೋ ಥರ ಮಾಡಿಕೊಂಡು. ಯಾಕಂದರೆ ಒಬ್ಬ ಕೊರಿಯೋಗ್ರಾಫರ್ಸ್ ನಿಮ್ಗೆ ಗೊತ್ತಿರುತ್ತೆ ಏನಂದರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದು ಥರ ಇರ್ತದೆ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಅವ್ರನ್ನೆಲ್ಲರೂ ಒಂದು ಮೈಂಡ್ ಸೆಟ್ ತರಬೇಕು, ಆಮೇಲೆ ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು, ಖುಷಿ ಪಡಿಸ್ಬೇಕು. ಆಮೇಲೆ ಇಂಥ ಜಾಗದಲ್ಲಿ ಕರ್ಕೊಂಡ್ಬಂದು ಕ್ರಿಕೆಟ್ ಆಡ್ಸೋದು ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ತುಂಬ ಥ್ಯಾಂಕ್ಸ್ ಜಗ್ಗಿ ಮಾಸ್ಟರ್. ತುಂಬ ಲವ್ಯ, ತುಂಬ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಗ್ರೌಂಡ್ ನಂಗೆ ತುಂಬ ಇಷ್ಟ ಆಯಿತು ನೀವು ಮಾಡ್ತಿರೋದು. ಇದನ್ನು KCCLಗೆ ನನಗೆ ಬೆನ್ನೆಲುಬಾಗಿ ನನಗೆ ನಿಂತಿದ್ದೇನೆ ಜಗ್ಗಿನೇ. ಏನಕ್ಕೆ ಹೇಳ್ತೀನಿ ಅಂದರೆ, ನನಗೆ ಪ್ರತಿಯೊಂದಲ್ಲೂ ಜಗ್ಗಿ ಮಾಸ್ಟರ್ ತುಂಬ ಹೆಲ್ಪ್ ಮಾಡಿದರು ಆ ಟೈಮಲ್ಲಿ ನನಗೆ. ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಅದು ಇಲ್ಲಿ ಹೇಳ್ಬಾರ್ದು ಯಾಕಂದರೆ ಅವಾಗ ನಾವು ತೀರ್ಸೋಕೆ ಆಗೋದಿಲ್ಲ. ಬಟ್ ನೋಡೋಣ, ತುಂಬ ಖುಷಿ ಆಯಿತು ನನಗೆ ಜಗ್ಗಿ ಮಾಸ್ಟರ್. ನಾವು KCCL ಮಾಡಬೇಕಾದ್ರೆ ನಮಗೆ ತುಂಬ ಬ್ಯಾಕ್ ಬೋನಾಗಿ ನಿಂತು ಕೆಲಸ ಮಾಡಿದ್ದಾರೆ. ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಮಗೆ ಜಗ್ಗಿ ಮಾಸ್ಟರ್. ಇವ್ರು ಈಗ ಮಾಡ್ತಾ ಇದ್ದಾರೆ, ನಾವು ನಿಲ್ಲಬೇಕು, ಮಾಡಬೇಕು. ಅವರು ಕೂಡ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಭಾಳ ಖುಷಿ ಆಗ್ತದೆ. ಅದು ಫಸ್ಟ್ ಮ್ಯಾಚು ನನಗೆ ತುಂಬ ವರ್ಷ ಆಗಿತ್ತು. ನಮಗೆ ಯಾವತ್ತೂ ಮುರಳಿ ಮಾಸ್ಟರ್ ಮೇಲೆ ಬಿದ್ದಿರಲಿಲ್ಲ. ನಂಗೆ ಭಾಳ ಖುಷಿ, ಮುರಳಿ ಮಾಸ್ಟರ್ ಮೇಲೆ ಆಡಬೇಕು ಅಂತಿತ್ತು. ಇವತ್ತು ಅವ್ರು ಕಟ್ಟಾಗ್ತೀನಿ ಅಂದರೆ ನಾವು ಬಿಡಿಸ್ಕೊತಾ ಇದ್ದೀವಿ ಅಂತ ಹೇಳ್ತೀನಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಟೀಮ್ ಹೆಸರು ಟೀಮ್ ಸಿಸ್ದರ್ಸ್ ಅಂತ. ನಾನು ಸಾಯಿ ರಮೇಶ್ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಜಗ್ಗಿ ಬಗ್ಗೆ ಹೇಳಬೇಕಾದ್ರೆ ಮಾಸ್ಟರ್ ಹೇಳ್ದಂಗೆ ನಿಜವಾಗ್ಲೂ ಹೇಳ್ತೀನಿ, ಸಪೋರ್ಟಿವ್ ಕ್ಯಾರೆಕ್ಟ್ರು. ಅವನು ಎಷ್ಟು ಹಾರ್ಡಾಗಿ ಕಾಣಿಸ್ತಾನೋ ಅಷ್ಟೇ ಸಾಫ್ಟು, ಮೃದು ಮನಸ್ಸು. ಯಾಕಂದರೆ ಯಾಕೆ ಹೆಂಗೆ ಹೇಳ್ತೀನಿ ಅಂದರೆ, ಎಲ್ಲರನ್ನೂ ಹ್ಯಾಂಡ್ಲ್ ಮಾಡೋದು ರಫಾಗಿ ಅಂತಾನೆ. ಬಟ್ ಆದರೆ ಅವನು ಅದಲ್ಲ, ಅವನು ಒಳಗಡೆ ಗುಣನೇ ಬೇರೆ ಇದೆ. ಅದು ನಮಗೆ ಗೊತ್ತಿರುತ್ತೆ. ಮುರಳಿ ಮಾಸ್ಟರ್ ಹೇಳ್ದಂಗೆ ಭಾಳ ಸಾಫ್ಟ್ ವ್ಯಕ್ತಿ. ಹಾಗೆ ಈ ಆರ್ಗನೈಸ್ ಮಾಡಿದ್ದಾನಲ್ಲ, ಇದು ಅದ್ಭುತವಾಗಿ ಮಾಡಿದ್ದಾನೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಲೆವೆಲಲ್ಲಿ ಮಾಡ್ತಾನೆ ಅಂತ. ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಈ ಲೆವೆಲ್ಗೆ ನಾವು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡಿದ್ದೆ ಒಂದು ಲೀಗು, ಬಟ್ ಈ ಲೆವೆಲ್ಗೆ ಮಾಡಿಲ್ಲ. ಇರೋದು ಒಪ್ಕೋಬೇಕು. ಬಟ್ ಈ ಲೆವೆಲ್ಗೆ ಮಾಡಿದ್ದಾನೆ, ಪಾಪ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಅವ್ನಿಗೆ ಸಕ್ಸಸ್ ಸಿಗಲಿ. ಇದೇ ರೀತಿ ಇನ್ನೂ ತುಂಬ ಲೀಗ್ಗಳು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಆ್ಯಕ್ಚುಲಿ ಇದು ಬ್ಯಾಟ್ ಟು ಬಾಲ್ ಇವಾಗ ನಮಗೆ ಆಲ್ರೆಡಿ ಶೋಸ್ ಮಾಡಿ ಅಭ್ಯಾಸ, ಪ್ರಾಪರ್ಟೀಸ್ ಯೂಸ್ ಮಾಡಿ ಇವಾಗ ಬ್ಯಾಟ್ ಯೂಸ್ ಮಾಡ್ತೀವಿ, ಬಾಲ್ ಯೂಸ್ ಮಾಡ್ತೀವಿ. ಬ್ಯಾಟ್ನ ಯಾವ್ಯಾವ ರೀತಿ ನನ್ನೇ ಫಸ್ಟ್ ಇಳಿಸ್ತವ್ರೆ. ಅದು ರೂಲ್ಸ್ ಬೇರೆ ಮಾಡಿಕವ್ರೆ. ಕ್ಯಾಪ್ಟನ್ ಫಸ್ಟ್ ಇಳಿಬೇಕು ಅಂತ. ಆ ಮಜಾನ ಇವಾಗ ನೋಡ್ತಿರಲ್ಲ, ಗೊತ್ತಾಗುತ್ತೆ ನೋಡ್ರಿ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಜಗ್ಗಿ ಮಾಸ್ಟರ್. ಸೊ ವಿಷಯ ಇಷ್ಟೇ, ಯಾಕೆ ಆಡಬೇಕು ನಮ್ಮ ಕ್ಯಾಪ್ಟನ್ಸ್ಗಳು ಅಂತಂದಾಗ ಅವ್ರಿಗೋಸ್ಕರ ಮಾಡಿರೋದು ಕ್ರಿಕೆಟು. ಸೊ ನಮ್ಮ ಕ್ಯಾಪ್ಟನ್ಸ್ಗಳು ಆಡಿಲ್ಲ ಅಂತಂದರೆ ಅದು ಮಜಾ ಇರೋದಿಲ್ಲ. ಅವರು ಎಂಥ ಬ್ಯುಸಿ ಇದ್ರೂ ನನಗೋಸ್ಕರ ಎಲ್ಲರೂ ಟೈಮ್ ಕೊಟ್ಟು ಇವತ್ತು ಬಂದಿದ್ದಾರೆ. ಸೊ ನನ್ನ ಕೈಲಾಗಿದ್ದ ಮಟ್ಟ ನಾನು ಮಾಡಿಸೋ ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಆರ್ಟಿಸ್ಟಿಂದ ಹಿಡಿದು, ನಮ್ಮ ಎಲ್ಲ ಚಾನಲ್ಸಿಂದ ಹಿಡಿದು, ನಮ್ಮ ಎಲ್ಲ ಕೊರಿಯೋಗ್ರಾಫರ್ ಮಾಸ್ಟರ್ಗಳಿಂದ, ಪ್ರತಿಯೊಬ್ಬ ಡ್ಯಾನ್ಸರಿಂದ ಹಿಡಿದು, ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಎಲ್ಲ ಚೆನ್ನಾಗಿದ್ದಾರೆ ಸರ್. ಸೊ ನಮ್ಮ ಕ್ರಿಕೆಟ್ ಮ್ಯಾಚ್ಗೆ 16 ಟೀಮ್ ಇದೆ. 16 ಟೀಮಲ್ಲಿ ಒಬ್ಬೊಬ್ಬರು ಮೇನ್ ಕ್ಯಾಪ್ಟನ್ಸ್ ಮಾಸ್ಟರ್ಗಳನ್ನ
ಲೀಡ್ರ್ ಮಾಡಿ. ಸೊ ಅದು ಒಂದು 15 ಜನ ಇರ್ತಾರೆ, ಒಂದು ಟೀಮ್ ಗ್ರೂಪಲ್ಲಿ 15 ಜನ ಇರ್ತಾರೆ. ಸರ್ ಫ್ಯೂಚರ್ ಪ್ಲಾನ್ ಫಿಲಿಂ ಸ್ಟಾರ್ ಅವ್ರನ್ನೆಲ್ಲ ಕರೆಸಿ ಮಾಡ್ತಾರೆ ಸರ್ ಫ್ಯೂಚರ್ ಪ್ಲ್ಯಾನ್ ಇಲ್ಲ ಸರ್, ಈ ಮ್ಯಾಚ್ಗೆ ಬರ್ತಿದ್ದಾರೆ ಫ್ಯೂಚರ್ ಪ್ಲ್ಯಾನ್. ನಮ್ಮ ವಶಿಷ್ಠ ಅವರು ಬರ್ತಿದ್ದಾರೆ ಫೈನಲ್ಸ್ಗೆ. ಸೊ 40 ಜನ ಆರ್ಟಿಸ್ಟ್, ನಮ್ಮ ಕಾಕ್ರೋಚ್ ಆಗಿರ್ಬೋದು, ನಮ್ಮ ಸುಮಾರು ಚಂದನ್ ಶೆಟ್ಟಿ ಆಗಿರ್ಬೋದು, ಆಲ್ಮೋಸ್ಟ್ ಸೀರಿಯಲ್ ಗಿಚ್ಚಿಗಿಲಿ ರಾಜಾರಾಣಿ ಎಲ್ಲ ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ತಂಡವ್ರಿಗೆ ಮತ್ತು ವಿನ್ನಿಂಗ್ ಪ್ಲೇಸ್ಗೆ 50,000, ಸೆಕೆಂಡ್ ಪ್ಲೇಸ್ 30,000 ಮತ್ತು ಥರ್ಡ್ ಪ್ಲೇಸ್ 25,000 ಮತ್ತು ನಾಲ್ಕನೇ ಪ್ರೈಸು ಕೂಡ ಇಟ್ಟಿದ್ದೀವಿ, ಅದು 10,000 ಇದೆ. ಮತ್ತು ಪ್ರತಿ ವರ್ಷ ಪ್ರತಿ ವರ್ಷ ಮಾಡೋದಕ್ಕಿಂತ ಈಗ ನಾವೆಲ್ಲರೂ ಈಗ ಫಸ್ಟ್ ಒಂದು ಸಲ ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ರು, ಸಾಯಿ ರಮೇಶ್ ಮಾಸ್ಟ್ರು ಮಾಡಿದ್ರು, ಭೂಷಣ್ ಮಾಸ್ಟ್ರು ಮಾಡಿದ್ರು, ರುದ್ರ ಮಾಸ್ಟ್ರು ಮಾಡಿದ್ರು. ಸೊ ಈಗ ನಾನು ಮಾಡ್ತಾಯಿದ್ದೀನಿ. ಅದು ಏನಕ್ಕೆ ಮಾಡಿದ್ವಿ ಅಂತಂದರೆ ಎಲ್ಲ ಕಡೆ ಅದು ನಾವೆಲ್ಲ ಒಂದೊಂದು ಕಡೆ ಮಾಡಿಕೊಂಡು ಕೊನೆಗೆ ನನ್ನ ಆಸೆ ಏನಂತಂದರೆ, ನಮ್ಮ ಮುರಳಿ ಮಾಸ್ಟ್ರು ಆಸೆನೇ ಒಂದೇ ಇರೋದು, ಎಲ್ಲ ಮಾಸ್ಟ್ರುಗಳು ಸೇರಿ ವರ್ಷಕ್ಕೊಂದು ಮ್ಯಾಚ್ ಮಾಡಬೇಕು ಅಂತ ಆಸೆ ಇದೆ. ಸೊ ಅದು ಅತಿ ಶೀಘ್ರದಲ್ಲಿ ಅದಾದರೆ ತುಂಬ ಖುಷಿ ಆಗ್ತಾಯಿದೆ. ಸೊ ಎಲ್ಲರೂ ಹಂಗೆ ಸಪೋರ್ಟ್ ಮಾಡಬೇಕಷ್ಟೇ. ಈಗ ನಾವೆಲ್ಲ ಅಂದ್ಕೊಳ್ಳೋದು ಈಸಿ, ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಆಗ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಅದು ತುಂಬ ಖುಷಿ ಆಗುತ್ತೆ. ಸೊ RCB ಸರ್, ನಾನು ಈ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ನನ್ನ ಬೆನ್ನಿಂದ ನೋಡಿ 18 ಇರೋದು. ಸೊ ನನ್ನ ಜೆರ್ಸಿ ಕಲರು ರೆಡ್ಡೇ ಇರೋದು. ಯಾಕೆ ಅಂತಂದರೆ ನಾನು RCB ಫ್ಯಾನ್ಸು. ಎಲ್ಲ ಆಡ್ಕೊಂಡು ಸರ್ RCB, ನಾನು ಇವರೆಲ್ಲ ನಡೆಸಿದಾಗ ನಾನು ಸೋತ್ಕೊಂಡು ಬಂದಾಗ ನೋಡಿದ RCB ಏನಾಯಿತು ಅಂತ ಹೇಳೋರು. ಆದರೆ ಇವತ್ತು ಏನಾಯಿತು, ಕಪ್ ನಮ್ದಾಯ್ತು ಅಷ್ಟೇ. RCB ಫಸ್ಟ್ ಮ್ಯಾಚ್ ಗೆದ್ವಿ. ಸೊ ಕಲಾಧಾರೆ ಅದು ನಂದೇ ಅದು. ಅಂದರೆ ನಾನು ಆಡೋಂಗಿಲ್ಲ ಆರ್ಗನೈಸ್ ಟೀಮ್, ಹಂಗಾಗಿ ನಮ್ಮ ಹುಡುಗರು ಆಡಿಸಿದ್ವಿ, ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಸರ್.